ಸತ್ಯದ ದೀಪ. ಹಳ್ಳಿಯ ಅಂಚಿನಲ್ಲಿ ಇರುವ ಚಿಕ್ಕ ಮನೆಗಳಲ್ಲಿ ರವಿ ಎಂಬ ಬಾಲಕ ತನ್ನ ಅಮ್ಮನ ಜೊತೆ ವಾಸಿಸುತ್ತಿದ್ದ. ರವಿ ಬಡವನು, ಆದರೆ ಬಹಳ ಸತ್ಯವಂತ. ಶಾಲೆಗೆ ಹೋಗುವಾಗಲೂ ಮನೆ ಕೆಲಸ ಮಾಡುವಾಗಲೂ ಸದಾ ಸತ್ಯವನ್ನು ಪಾಲಿಸುತ್ತಿದ್ದ. ಒಂದು ದಿನ ಹಳ್ಳಿಯ ಮುಖ್ಯಸ್ಥರು ಘೋಷಣೆ ಮಾಡಿದರು. ಯಾರಾದರೂ ಕಳೆದುಹೋದ ಚಿನ್ನದ ಉಂಗುರವನ್ನು ಕಂಡರೆ ಬಹುಮಾನ ಸಿಗುತ್ತದೆ. ರವಿ ಹಳ್ಳಿಯ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಮಣ್ಣಿನಲ್ಲಿ ಹೊಳೆಯುವ ಒಂದು ಚಿನ್ನದ ಉಂಗುರ ಅವನ ಕಣ್ಣಿಗೆ ಬಂತು. ಕ್ಷಣಕಾಲ ಅವನ ಮನಸ್ಸಿನಲ್ಲಿ ಯೋಚನೆ ಬಂತು. ಇದನ್ನು ಇಟ್ಟುಕೊಂಡರೆ ನಮ್ಮ ಬಡತನ ಹೋಗಬಹುದು. ಆದರೆ ತಕ್ಷಣವೇ ಅವನ ಅಮ್ಮ ಹೇಳಿದ ಮಾತು ನೆನಪಾಯಿತು. ಸತ್ಯವೇ ನಮ್ಮ ನಿಜವಾದ ಸಂಪತ್ತು. ರವಿ ನೇರವಾಗಿ ಹಳ್ಳಿಯ ಮುಖ್ಯಸ್ಥರ ಮನೆಗೆ ಹೋಗಿ ಉಂಗುರವನ್ನು ಕೊಟ್ಟನು. ಮುಖ್ಯಸ್ಥರು ಬಹಳ ಸಂತೋಷಪಟ್ಟು ಹೇಳಿದರು, ನಿನ್ನ ಸತ್ಯವಂತಿಕೆ ನಮ್ಮ ಹಳ್ಳಿಗೆ ಹೆಮ್ಮೆ. ಅವರು ಬಹುಮಾನವಾಗಿ ಹಣ ಮಾತ್ರವಲ್ಲ, ರವಿಗೆ ಶಿಕ್ಷಣ ಸಹಾಯವೂ ನೀಡಿದರು. ರವಿ ಮುಂದೆ ದೊಡ್ಡ ವ್ಯಕ್ತಿಯಾಗಿ ಹಳ್ಳಿಯವರಿಗೆ ಸಹಾಯ ಮಾಡುವವನಾದ. ನೈತಿಕ ಪಾಠ: ಸತ್ಯ ಮತ್ತು ಪ್ರಾಮಾಣಿಕತೆ ಜೀವನದಲ್ಲಿ ಯಾವತ್ತೂ ಗೆಲುವು ತರುತ್ತವೆ.